ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ರಾಜ ಯುಧಿಷ್ಠಿರ ಭೀಷ್ಮ, ದ್ರೋಣ, ಕೃಪಾ ಮತ್ತೆ ಶಾಲ್ಯನ ಹತ್ರ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಯುದ್ಧ ಮಾಡೋದಕ್ಕೆ ಆಜ್ಞೆ ಮತ್ತೆ ಆಶೀರ್ವಾದವನ್ನ ಪಡೆಯೋದು. ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯುಧಿಷ್ಠಿರ ಮಹಾರಾಜ ಕೃಪಾಚಾರ್ಯರ ಹತ್ರ ಹೋಗ್ಬಿಟ್ಟು ಅವರು ಒಂದು ಆಜ್ಞೆಯನ್ನ ಪಡ್ಕೊಳ್ತಾನೆ. ಅವರು ಕೂಡ ಹೇಳ್ತಾರೆ, ನೀನು ಇಲ್ಲಿಗೆ ಯುದ್ಧ ಮಾಡೋದಕ್ಕೆ ಮುಂಚೆ ಬಂದು ನನ್ನ ಹತ್ರ ನೀನು ಆಜ್ಞೆಯನ್ನ ಪಡ್ಕೊಳ್ತಾ ಇರೋದು ತುಂಬಾನೇ ಸಂತೋಷ ಕೊಟ್ಟಿದೆ ನನಗೆ. ಮತ್ತೆ ಹೇಳ್ತಾರೆ, ನೀನ್ ಯಾವುದೇ ವಿಷಯದಲ್ಲೂ ಕೂಡ ಚಿಂತೆ ಮಾಡಬೇಡ, ಯುದ್ಧ ಮಾಡು, ಗೆಲುವು ಅನ್ನೋದು ನಿನಗೆ ಆಗೇ ಆಗುತ್ತೆ. ನಾನು ಪ್ರತಿನಿತ್ಯ ಎದ್ದು ನಿನ್ನ ವಿಜಯಕ್ಕೋಸ್ಕರ ನಾನು ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ತೀನಿ, ಮತ್ತೆ ನನ್ನ ಇಚ್ಛೆ ಕೂಡ ಅದೇ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕೃಪಾಚಾರ್ಯರ ಹತ್ರ ಮಾತಾಡಿ ಆಮೇಲೆ ಯುಧಿಷ್ಠಿರ ಶಲ್ಯರ ಹತ್ರ ಹೋಗ್ತಾರೆ. ಮದ್ರರಾಜನಾದಂಥ ಶಲ್ಯರ ಹತ್ರ ಹೋಗ್ತಾರೆ ಮತ್ತು ಅವರಿಗೆ ಪ್ರಣಾಮ ಪ್ರದಕ್ಷಿಣೆ ಮಾಡಿ ತನ್ನ ಹಿತಕ್ಕೋಸ್ಕರ ಕೇಳ್ಕೊಳ್ತಾನೆ. ಏನು ಹೇಳ್ತಾನೆ, ರಾಜ, ನಾನು ನಿಮ್ಮ ಜೊತೆ ಯುದ್ಧ ಮಾಡಬೇಕಾಗಿರುವಂಥ ಒಂದು ಪ್ರಸಂಗ ಬಂದಿದೆ, ಅದಕ್ಕೋಸ್ಕರ ನಾನು ನಿಮ್ಮ ಆಜ್ಞೆಯನ್ನು ಕೇಳ್ಕೊಳ್ತಾ ಇದ್ದೀನಿ. ಇದರಿಂದ ನನಗೆ ಯಾವುದೇ ರೀತಿಯ ಪಾಪನೂ ತಟ್ಟದೇ ಇರಲಿ ಅಂತನ್ಬಿಟ್ಟು, ಮತ್ತೆ ನಿಮ್ಮ ಆಜ್ಞೆ ಇರೋ ಕಾರಣದಿಂದ ನಾನು ಶತ್ರುಗಳನ್ನು ಗೆಲ್ಲುವ ಹಾಗೆ ಆಗಬೇಕು. ನೀವು ದೊಡ್ಡವರ ಒಂದು ಆಜ್ಞೆಯಿಂದ ನಾವು ಏನೇ ಕೆಲಸ ಮಾಡಿದ್ರೂ ಅದು ಪರಿಪೂರ್ಣವಾಗಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಶಲ್ಯರು ಹೇಳ್ತಾರೆ, ರಾಜನೇ, ಯುದ್ಧದ ನಿಶ್ಚಯವನ್ನ ಮಾಡಿದ ಮೇಲೆ ನೀನು ನನ್ನ ಹತ್ರ ಬರದೇ ಇದ್ದಿದ್ರೆ ನಾನು ನಿನ್ನ ಪರಾಜಯಕ್ಕಾಗಿ ನಿನಗೆ ಶಾಪವನ್ನ ಕೊಡ್ತಾ ಇದ್ದೆ. ಈ ಒಂದು ಸಮಯದಲ್ಲಿ ನೀನು ಬಂದು ನನಗೆ ಗೌರವವನ್ನ ಕೊಟ್ಟಿದೀಯಾ, ನನ್ನಿಂದ ಆಜ್ಞೆಯನ್ನ ತಗೋಬೇಕು ಅಂತ ನೀನು ಇಲ್ಲಿ ಬಂದಿದೆಯಲ್ಲ, ಅದು ನನಗೆ ಗೌರವ ಕೊಟ್ಟ ಹಾಗೆ. ಅದಕ್ಕೋಸ್ಕರ ನಾನು ನಿನ್ನ ಮೇಲೆ ತುಂಬಾನೇ ಪ್ರಸನ್ನನಾಗಿದ್ದೀನಿ. ನಿನ್ನ ಇಚ್ಛೆ ಪೂರ್ಣವಾಗ್ಲಿ, ನಾನು ನಿನಗೆ ಆಜ್ಞೆಯನ್ನ ಕೊಡ್ತೀನಿ. ಹೋಗು, ಯುದ್ಧವನ್ನ ಮಾಡು, ಜಯ ಕೂಡ ನಿಂದೆ ಆಗತ್ತೆ. ಮತ್ತೆ ನಿನಗಿನ್ನೇನಾದ್ರೂ ಅಭಿಲಾಷೆ ಇದ್ರೆ ಅದನ್ನು ಕೂಡ ಕೇಳ್ಕೊ, ನಾನು ನಿನಗೆ ಅದನ್ನ ಕೊಡ್ತೀನಿ ಅಂತಂದ್ಬಿಟ್ಟು ಇವರು ಕೂಡ ಅದೇ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಗೊತ್ತಿದೆ. ಅದರಿಂದ ಇವನು ಬಂದು ಕೇಳ್ಕೊಂಡಾಗ ಆ ಮಾತನ್ನು ರಿಪೀಟ್ ಮಾಡ್ತಾ ಇದ್ದಾರೆ. ಏನು, ಯುದ್ಧಕ್ಕೆ ಮುಂಚೆ ನೀನು ಬಂದು ನನ್ನ ಹತ್ರ ಪರ್ಮಿಷನ್ ಕೇಳ್ತಾ ಇರೋದ್ರಿಂದ ನಾನು ತುಂಬ ಸಂತೋಷ ಪಟ್ಟಿದ್ದೀನಿ, ನಿನಗೆ ಯಾವುದೇ ಶಾಪವನ್ನು ಕೊಡೋದಿಲ್ಲ. ನೀನು ಕೇಳದೇ ಇದ್ದಿದ್ರೆ ನಾನು ಶಾಪ ಕೊಡ್ತಾ ಇದ್ದೆ. ಅಲ್ಲಿಗೆ ಯುಧಿಷ್ಠಿರ ಮಹಾರಾಜ ಎಷ್ಟು ಬುದ್ಧಿವಂತ ನೋಡಿ, ಧರ್ಮವನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿದ್ದಾನೆ. ಅದಕ್ಕೆ ಯುದ್ಧ ಮಾಡೋಕ್ಕೆ ಮುಂಚೆ ಇವ್ರ ಹತ್ರ ಎಲ್ಲ ಹೋಗಿ ಪರ್ಮಿಷನ್ ಕೇಳ್ಕೊಳ್ತಾ ಇದ್ದಾನೆ. ಇಲ್ಲಿ ಇವರು ಹೇಳ್ತಾ ಇದ್ದಾರೆ, ನೀನು ನನಗೆ ತುಂಬಾ ಗೌರವ ಕೊಟ್ಟಿದೀಯ ಇಲ್ಲಿ ಬಂದು ಕೇಳ್ಕೊಂಡಿರೋದ್ರಿಂದ, ಸೊ ನೀನು ಯುದ್ಧವನ್ನ ಮಾಡು, ನಿನಗೆ ಜಯ ಸಿಗುತ್ತೆ. ಮತ್ತಿನ್ನೇನಾದರೂ ಇಚ್ಛೆ ಇದ್ದರೆ ನೀನು ನನ್ನ ಹತ್ರ ಕೇಳ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಅದೇ ಮಾತನ್ನ ಮತ್ತೆ ಹೇಳ್ತಾ ಇದ್ದಾರೆ, ಏನು, ಪುರುಷ ಅನ್ನೋನು ಅರ್ಥದ ದಾಸನಾಗಿದ್ದಾನೆ, ಅರ್ಥ ಯಾರ ದಾಸನೂ ಅಲ್ಲ. ಈ ಮಾತು ಮಾತ್ರ ಸತ್ಯವಾಗಿರುವಂಥದ್ದು. ಮತ್ತೆ ಈ ಒಂದು ಅರ್ಥದಿಂದಾನೇ ಕೌರವರು ನನ್ನನ್ನು ಕಟ್ಟಾಕ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ನಾನು ನಪುಂಸಕನ ಹಾಗೆ ಈಗ ಕೇಳಬೇಕಾಗಿರುವಂಥ ಒಂದು ಪ್ರಸಂಗ ಬಂದಿದೆ. ಏನು, ನಿನ್ನ ಕಡೆಯಿಂದ ಯುದ್ಧ ಮಾಡಿಸೋದನ್ನ ಬಿಟ್ಟು, ಅಂದರೆ ನಾನು ನಿನ್ನ ಹತ್ರ ಬಂದು ನಿನ್ನ ಕಡೆಯಿಂದ ಯುದ್ಧ ಮಾಡಬೇಕು ಅನ್ನುವಂಥ ವಿಚಾರವೊಂದನ್ನು ಬಿಟ್ಟು, ನೀನು ಇನ್ನೇನಾದರೂ ನಿನಗೆ ಇಚ್ಛೆ ಇದ್ದರೆ, ಇನ್ನೇನಾದರೂ ನೀನು ಬಯಸಿದ್ದೆ ಆದರೆ ಅದನ್ನು ಕೇಳ್ಕೊ, ನೀನು ನನ್ನ ಸೋದರಳಿಯ, ನಿನ್ನ ಇಚ್ಛೆ ಏನಾದರೂ ಇದ್ದರೆ ಅದನ್ನು ನಾನು ಪೂರ್ಣಗೊಳಿಸ್ತೀನಿ ಅಂತಂದ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ದಾನೆ. ಆಗ ಯುಧಿಷ್ಠಿರ ಹೇಳ್ತಾನೆ, ಮಾವ, ನಾನು ಸೈನ್ಯದ ಸಂಗ್ರಹಣೆ ಕೆಲಸ ಮಾಡ್ತಾ ಇದ್ನಲ್ಲ, ಆ ಸಮಯದಲ್ಲಿ ನಿಮ್ಮಲ್ಲಿ ಯಾವ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ನೋ, ಅಂದರೆ ಈಗ ಪಾಂಡವರು ಏನು ಮಾಡಿದ್ರು, ಕೆಲವರನ್ನ ಹೋಗಿ ಮನವೊಲಿಸುವಂಥ ಪ್ರಯತ್ನ ಮಾಡಿರ್ತಾರೆ, ನನ್ನ ಕಡೆಯಿಂದ ಯುದ್ಧ ಮಾಡಿ ನೀವು ಅಂತಂದ್ಬಿಟ್ಟು. ಆ ಸಮಯದಲ್ಲಿ ಒಂದು ಪ್ರಾರ್ಥನೆಯನ್ನು ನಾನು ಮಾಡ್ಕೊಂಡಿದ್ನಲ್ಲ, ಅದು ನೀವು ನನಗೆ ಕೊಡುವಂಥ ವರ ಅಂತ ಹೇಳ್ತಾ ಇದ್ದಾನೆ. ಏನು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದ ಯುಧಿಷ್ಠಿರ, ಏನು ಅಂತಂದರೆ, ಕರ್ಣನಲ್ಲಿ ತುಂಬ ತೇಜಸ್ಸಿರತ್ತಲ್ಲ, ಅದಕ್ಕೆ ನಾವು ಕರ್ಣನ ಜೊತೆ ಯುದ್ಧ ಮಾಡುವಂಥ ಸಮಯದಲ್ಲಿ ಅವನ ತೇಜಸ್ಸನ್ನು ನೀವು ಕಡಿಮೆ ಮಾಡ್ತಾ ಇರಿ ಅಂತ ಕೇಳ್ಕೊಂಡಿರ್ತಾರೆ. ಸೊ ಅದೇ ನೀವು ನನಗೆ ಮಾಡಿದ್ರೆ ನೀವು ನನಗೆ ವರ ಕೊಟ್ಟ ಹಾಗೆ ಅಂತ ಕೇಳ್ಕೊಳ್ಳೋದು. ಅಂದರೆ ಅರ್ಥ ಏನು,
ಕರ್ಣನ ಜೊತೆ ನಾವು ಯುದ್ಧ ಮಾಡುವಂಥ ಸಮಯದಲ್ಲಿ ನೀವು ಅವನ ತೇಜಸ್ಸನ್ನು ಕಡಿಮೆ ಮಾಡ್ತಾ ಇರಿ, ಅದೇ ನೀವು ನನಗೆ ಕೊಡುವಂಥ ವರ ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಆಗ ಶಲ್ಯರು ಹೇಳ್ತಾರೆ, ಕುಂತಿ ನಂದನ, ನಿನ್ನ ಈ ಇಚ್ಛೆ ಪೂರ್ಣ ಆಗುತ್ತೆ, ಹೋಗು ನಿಶ್ಚಿಂತೆಯಿಂದ ಯುದ್ಧ ಮಾಡು, ನಾನು ನಿನ್ನ ಮಾತನ್ನು ಪೂರ್ಣಗೊಳಿಸುವಂಥ ಪ್ರತಿಜ್ಞೆಯನ್ನು ಮಾಡ್ತೀನಿ. ನೀನು ಹೇಳ್ದಾಗೇ ಕರ್ಣ ನಿಮ್ಮ ಜೊತೆ ಯುದ್ಧ ಮಾಡಬೇಕಾದ್ರೆ ಅವನ ಕಾಂತಿ ಕಡಿಮೆ ಆಗಬೇಕು, ಅವನಲ್ಲಿರುವಂಥ ತೇಜಸ್ಸು ಕಡಿಮೆ ಆಗಬೇಕು, ಆ ರೀತಿ ನಾವು ಮಾಡ್ತೀವಿ. ಯಾಕೆಂದರೆ ಅವನಲ್ಲಿರುವಂಥ ತೇಜಸ್ಸು ಎಷ್ಟಿರುತ್ತೆ ಅಂದರೆ ಯಾರೂ ಅವನನ್ನು ಸೋಲ್ಸೋದಕ್ಕಾಗೋದಿಲ್ಲ, ಅಷ್ಟೊಂದು ತೇಜಸ್ಸಿರುತ್ತೆ. ಸೊ ಅವನು ಶಕ್ತಿ ಕಡಿಮೆ ಆಯಿತು ಅಂತಂದರೆ ಇವರು ಯುದ್ಧ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತಲ್ವಾ. ಅದಕ್ಕೋಸ್ಕರ ಇಲ್ಲಿ ತನ್ನ ಮಾವನಿಗೆ ಆ ರೀತಿ ಕೇಳ್ಕೊಂಡಿರ್ತಾರೆ. ನಮ್ಮ ಸೈನ್ಯಕ್ಕೆ ಬಂದು ಸೇರ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಇಲ್ಲ, ನಾನು ಯುಧಿಷ್ಠಿರನಿಗೆ ದುರ್ಯೋಧನನಿಗೆ ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ನಾನು ಅವನ ಕಡೆಯಿಂದನೇ ಯುದ್ಧ ಮಾಡಬೇಕಾಗಿರತ್ತೆ ಅಂತ ಹೇಳಿದಾಗ, ಆಯಿತು ನೀವು ಈ ಒಂದು ವರವನ್ನಾದರೂ ಕೊಡಿ, ಇದನ್ನಾದರೂ ನೀವು ನನಗೆ ಮಾಡಿಕೊಡಿ ಅಂತ ಕೇಳೋದು. ಏನು, ಕರ್ಣನ ತೇಜಸ್ಸನ್ನು ಕಡಿಮೆ ಮಾಡುವಂಥದ್ದು. ಪ್ರತಿದಿನ ಅವನಲ್ಲಿ ತೇಜಸ್ಸಿರೋದನ್ನ ಕಡಿಮೆ, ನಮ್ಮ ಎದುರುಗಡೆ ಅವ್ನು ಬಂದು ನಿಂತಾಗ ಅವ್ನ ತೇಜಸ್ ಕಡಿಮೆ ಆಗಬೇಕು, ಆ ರೀತಿ ಆಗುವಂಥ ಒಂದು ವರವನ್ನು ಕೊಡಿ ಅಂತಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾನೆ. ಅದಕ್ಕೆ ಶಲ್ಯರು ಕೂಡ ಒಪ್ಕೊಳ್ತಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.